ನಾವು ಈ ಪ್ರಶ್ನೆಗೆ ಕೆಲವೊಂದು ಉತ್ತರ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಮಾಧ್ಯಮದ ಜೊತೆಯಲ್ಲಿ ಮಾತಾಡ್ಬಿಟ್ರೆ ಪೊಲೀಸ್ನವ್ರು ಬೇರೆ ಬೇರೆ ರೀತಿಯಲ್ಲಿ ಅಡ್ವಾನ್ಸ್ ಆಗಿರ್ತಾರೆ. ಅದಕ್ಕೆ ನಾವು ಒಂದಷ್ಟು ತಂಡಗಳನ್ನ ಮಾಡಿದ್ದೀವಿ. ಮೆರವಣಿಗೆಗೆ ಬರೋ ಜನ ಬೇರೆ, ಬೇರೆ ಕಡೆ ಕೆಲಸ ಮಾಡೋ ಜನ ಬೇರೆ ಇರ್ತಾರೆ. ಹಾಗಾಗಿ ಅವ್ರೇನೇ ನಮ್ಮನ್ನು ತಡಿಬೋದು ಅಷ್ಟೇ, ಆದರೆ ನಮ್ಮ ತಂಡಗಳು ಇರ್ತವಲ್ಲ ಅದು ಆ ಕೆಲಸ ಮಾಡ್ತಾರೆ. ಯಾವತ್ತೂ ಕೊಟ್ಟಿದ್ದಾರೆ ಬೆಂಬಲ? ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ. ಚಿತ್ರರಂಗದ ಗಣ್ಯರು ಹೋಯ್ತು ಅದು ಕಾಲ. ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರೋ, ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ರೋ, ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ರೋ ಅವ್ರ ಕಾಲಕ್ಕೆ ಹೋಯ್ತು. ಈಗ ಇವ್ರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ, ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ದುಡ್ಡನ್ನ ವಸೂಲಿ ಮಾಡ್ಕೋತಾರೋ ಹೊರತು ಇವರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ, ಕನ್ನಡದ ಪ್ರೀತಿ ಇಲ್ಲ, ಕನ್ನಡದ ಕಳಕಳಿ ಇಲ್ಲ. 15 ದಿವಸದಿಂದ ನಾವು ಬೀದಿಲಿ ನಿಂತ್ಕೊಂಡು ಕನ್ನಡ ಅಂತ ಬಡ್ಕೋತಾ ಇದ್ದೀವಿ. ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾಯಿದ್ದಾರೆ. ಇದು ಅವರ ಕನ್ನಡದ ಪ್ರೇಮ. ಒಬ್ಬೊಬ್ಬರು ಇವತ್ತು 10 ಕೋಟಿ 20 ಕೋಟಿ ಸಂಭಾವನೆ ತೊಗೋತೀರಿ. ಏನು ಮಾಡಿದ್ದೀರಿ ಕನ್ನಡಕ್ಕೆ? ಕನ್ನಡಿಗರಿಗೆ ಏನು ಮಾಡಿದ್ದೀರಿ? ಒಂದು ಆಸ್ಪತ್ರೆ ಕಟ್ಟಿದ್ದೀರಾ? ಇಲ್ಲ ಒಂದು ಛತ್ರ ಕಟ್ಟಿದ್ದೀರಾ? ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದ್ದೀರಾ? ಕನ್ನಡಿಗರಿಗೆ ಏನು ಕೊಟ್ಟಿದ್ದೀರಾ? ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ, ಏನೂ ಇಲ್ಲ. ಹೋಗ್ಲಿ ಕನ್ನಡದ ಪತ್ರನಾ? ಅದು ನಮ್ಮ ವಕೀಲರ ಹತ್ರ ಇದೆ, ನಿಮಗೆ ಬೇಕಾದ್ರೆ ಕೊಡ್ತೀನಿ. ಅಲ್ಲ ಕೊಡ್ತೀನಿ, ಯಾಕೆಂದರೆ ಕೋರ್ಟ್ ಡಾಕ್ಯುಮೆಂಟ್ಸ್ ಇದೆ. ಅದು ಈಗ ಕೊಟ್ಟರೆ ಕಷ್ಟ ಆಗುತ್ತೆ. ಅದೇ ಕೊಡ್ತೀನಿ, ಅದನ್ನು ನಮ್ಮ ವಕೀಲರ ಹತ್ರ ಇದೆ, ಕೊಡ್ತೀನಿ, ನಾನು ಪತ್ರ ಕೊಡ್ತೀನಿ. ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಕೇಳಿಕೊಂಡೆ. ನಾನೇ ಮೊನ್ನೆ ಎಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ. ಇವತ್ತವರೆಗೂ ಒಬ್ಬರು ಮಾತಾಡಿಲ್ಲ. ಹಾಗಾಗಿ ನಾವು ಅವ್ರನ್ನೇ ನಂಬಿ ಕೂತಿಲ್ಲ. ನೋಡೋಣ. ಈಗ ನಿಮಗೆ ಬೆದರಿಕೆ ಕರೆಗಳು ನಿಮ್ಮ ಫ್ಯಾಮಿಲಿಗೆಲ್ಲ ಥ್ರೆಟನ್ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಅದಕ್ಕೆ ನೀವೆಲ್ಲ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ. ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನ್ನ ಮನೆಯ ಪಕ್ಕದಲ್ಲಿರುವಂಥ ವ್ಯಾಪ್ತಿಯಲ್ಲಿರುವಂಥ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ. ನನ್ನ ಕಚೇರಿಯ ವ್ಯಾಪ್ತಿಯಲ್ಲಿರುವಂಥ ಉಪ್ಪರಪೇಟೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೂ ಇವರೆಗೂ ಯಾವುದೇ ಪೊಲೀಸ್ನವ್ರ ಕ್ರಮ ತಗೊಂಡಿಲ್ಲ. ಪೊಲೀಸರು ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ, ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತವರೆಗೂ ಕೇಳಿಲ್ಲ. ಅದೇನು ಅಂತ ನನಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೆ ಹೊರತು ನನ್ನಂಥ ಹೋರಾಟಗಾರರ ಜೊತೆಲಿ ಇರಲ್ಲ ಅಂತ ಭಾವಿಸಿದ್ದೀನಿ. ಮೊನ್ನೆ ಬಂದಿರೋರು ಹಿಂದೆ ನಾನು ಹೋಗ್ಬೇಕಾ ಅಂತ ಒಂದು ಮಾತು ಹೇಳಿದ್ರು. ಒಂದು ಟೈಮಲ್ಲಿ ನೀವು ಈ ಸಂಘಟನೆಗೆ ಹೊಸಬ್ರೇ ತಾನೆ. ಅದನ್ನು ನಾನು ಇನ್ನೊಂದು ಟೈಮ್ ಮಾತಾಡ್ತೀನಿ, ಈಗ ಮಾತಾಡಲ್ಲ. ನಾನು ಇನ್ನೊಂದು ಸಲ ಮಾತಾಡ್ತೀನಿ. ಈಗ ನಾನು ಏನು ಸಬ್ಜೆಕ್ಟ್ ಇದೆ ಅದನ್ನು ಮಾತಾಡ್ತೀನಿ. ನಮ್ಮ ಸಂಘ ಸಂಸ್ಥೆಗಳ ವಿಚಾರದಲ್ಲಿ ನೀವು ಒಮ್ಮೆ ಬನ್ನಿ ನನ್ನ ಕಚೇರಿಗೆ, ಅವತ್ತು ಮಾತಾಡ್ತೀನಿ. ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನರ್ ಜೊತೆ ಚರ್ಚೆ ಮಾಡಿದೆ. ಅದು 28ವರೆಗೂ ಟೈಮ್ ತೊಗೊಂಡಿದ್ದಾರೆ. ಫೆಬ್ರವರಿ 28ವರೆಗೂ ಅದೇ ಅದನ್ನೇ ಈಗ ನಾವೇನು ಮಾಡೋಕ್ಕಾಗತ್ತೆ? ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು, ಅವ್ರನ್ನ ಎಚ್ಚರಿಸ್ಬೋದು, ಜಾಗೃತಿ ಮೂಡಿಸ್ಬೋದು. ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತವರೆಗೂ ಏನಾಗಿದೆ, ಬಂದಂಥ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲಿಸುವ ಕೆಲಸ ಬಿಟ್ಟರೆ ಬಹುಶಃ ಅವ್ರಿಗೆ ಕನ್ನಡಿಗರು ಅಷ್ಟೊಂದು ಅವರಿಗೆ ಮುಖ್ಯ ಅಂತ ಅನಿಸಿಲ್ಲ ಅಂತ ಅಂದ್ಕೊಂಡಿದೆ. ಈಗ ಕನ್ನಡದ ಹೋರಾಟಗಾರರ ಮೇಲೆ 1000 ಕೇಸಿದೆ, ನನ್ನ ಮೇಲೆ 48 ಕೇಸಿದೆ. ಕರವೇ ಮೇಲೆ 1232 ಕೇಸಿದೆ. ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ, ನೀವು ನಮಗೆ ಏನೂ ಕೊಡಬೇಡಿ, ಕನಿಷ್ಠ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಿದೆ. ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರೆ ಹೊರತು ಇವತ್ತವರೆಗೂ ನಮ್ಮ ಮೇಲಿದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿಲ್ಲ. ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆ ಏನು ಹೋರಾಟಗಾರರಿಗೆ? ಜೈಲು. ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ. ನನಗೆ ಎಸ್ ಎಂ ಕೃಷ್ಣವರಿದ್ದಾಗ ಒಂದು ಮಾತು ಕೇಳ್ತಿದ್ದೆ,
ಬೆಂಗಳೂರು ಜೈಲು, ಬೆಳಗಾವಿ ಜೈಲು, ಬಳ್ಳಾರಿ ಜೈಲು, ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ, ಅದನ್ನೂ ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ, ಎರಡೂ ಕಾವೇರಿ ವಿಚಾರ. ಹಾಗಾಗಿ ಕರ್ನಾಟಕದ ಎಲ್ಲ ಸರ್ಕಾರಗಳು ನಮ್ಗೆ ಕೊಟ್ಟಂಥ ಕೊಡುಗೆ ಏನಂದರೆ ಕೇಸು, ಜೈಲು ಅಷ್ಟೇ. ತಿರುಗಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಲಿಡಲಿ, ಆವಾಗ ಕರವೇ ಅವ್ರಿಗೆ ಏನು ಯಾವ ರೀತಿ ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ. ಸರ್, ಒಂದು ವೇಳೆ ಫೆಬ್ರವರಿ 25 ತಾರೀಕು ಒಳಗಡೆ ಇವರು ಕಮಿಷನರ್ ಅವರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾನು ನಗರ ಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೋತೀನಿ. ಹೇಳಿದ್ದೀನಿ, ನೆನ್ನೆನೇ ಹೇಳಿದ್ದೀನಿ ಮಾತನ್ನ. ಆಗೋವರೆಗೂ ಬಿಡಲ್ಲ, ಉಪವಾಸ ಕೂತ್ಕೋತೀನಿ ಅಂತ. ಸರ್, ಜೈನಿಗೆ ಹೇಳಿದ್ರು 30% ಇರೋದು ಅಂತ ಆ ಆಡಿಯೋ ಏನಾದರೂ ಇದೆಯಾ? ಇಲ್ಲ, ನನಗೆ ಏನಾಗಿದೆ ಅಂದರೆ ನನ್ನ ಜೊತೆಲಿ ಫೋನಲ್ಲಿ ಮಾತಾಡುವಾಗ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತೇಳಿ ನಾನು ಅಡ್ವಾನ್ಸಾಗಿ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಹಾಂ, ನೀವು ಮಾಡಿ. ನನ್ನ ಹತ್ರ ಏನಂತ ನಾನು ಅವತ್ತು ರೆಕಾರ್ಡ್ ಮಾಡಲಿಲ್ಲ. ಅದನ್ನು ಬೇಕಾದ್ರೆ ನಾನು ಇನ್ನೊಂದು ಸಲ ಏನಾದರೂ ಹೇಳ್ತೀನಿ ನಾನು ನಿಮಗೆ, ಅದು ಯಾವ ರೀತಿ ಕೊಡ್ಬೋದು ಅಂತ. ಎಲ್ಲ ಕಡೆ ಅದೇ ಆಗಿದೆ. ಈಗ ಅವನು ಇನ್ನೂ ಒಂದು ಮಾತು ಹೇಳ್ತಾನೆ, ನಿಮಗೆ ಹೇಳ್ತೀನಿ. ನಾನು ಅವತ್ತು ನನ್ನ ಜೊತೆಲಿ ಮಾತಾಡಿದ್ದು ಹೇಳ್ತಿದ್ದೀನಿ. ಇನ್ನೂ ಒಂದು ಮಾತು ಹೇಳ್ತಾನೆ ಅವನು. ಏನು ಹೇಳ್ತಾನೆಂದರೆ, ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ನ ಸೈನ್ ಮಾಡಿಸ್ಕೊಂಬರ್ತೀವಿ, ನಿಮ್ಮ ಕೈಲಿ ಆಗುತ್ತಾ ಅಂತ ಕೇಳ್ದ ಅವನು. ನಾವು ಸಂಪಾದನೆ ಮಾಡುವ ಶೇಕಡ ಭಾಗವನ್ನು ಪೊಲೀಸ್ ಇಲಾಖೆಗೆ ಇಡ್ತೀವಿ, ನಿಮ್ಮ ಕೈಲಿ ಆಗುತ್ತಾ ಅಂತ ಕೇಳ್ದ ಅವನು. ಗೊತ್ತಾಯ್ತಾ? ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿದ್ದೀವಿ. ನಮ್ಮ ಅಧಿಕಾರಿಗಳಿದ್ದಾವೆ. ಈಗ ಬಂದಿರೋವಂಥ IAS IPS ಎಲ್ಲಿಂದ ಬಂದರು ಅವರೆಲ್ಲ? ಉತ್ತರ ಭಾರತದವರು. ಈಗ ಮುಖ್ಯಮಂತ್ರಿ ಒಂದು ಸಲ ಹೇಳಿದ್ರು ನನಗೆ, ನಾವು ತೊಗೋಬೇಕು ಕೇಸ್ ವಾಪಸ್ ಅಂದ್ರೂ ಅವ್ರು ಬಂದು ನಮ್ಮನ್ನು ಕೋರ್ಟು ಕಚೇರಿ ಅಂತ ಎದುರಿಸ್ತಾರಪ್ಪ, ನಾವು ಹೆಂಗೆ ಕೇಸ್ ತೊಗೊಳ್ಳೋದು ವಾಪಸ್ಸು? ಹೇಳಿ ಅವಾಗ, ಆ ಟೈಮಲ್ಲಿ ಹೇಳಿ, ನಾವು ಬರ್ತೀವಿ ಹೇಳಿ ಅವಾಗ, ನಮಗೆ ಹೇಳಿ ಅವಾಗ. ಸರ್, ತಾವು ಈ ಹಿಂದೆನೂ ನವಫಲಕ ಅಭಿಯಾನ ಮಾಡಿದ್ರಿ. ಅದರಿಂದ BBMP ಅವರು ಒಂದು ಕಾಯ್ದೆ ಕೂಡ ಜಾರಿ ಮಾಡಿದ್ರು. ಆ ಕಾಯ್ದೆ ಯಾರು ಪಾಲನೆ ಮಾಡ್ತಿಲ್ಲ ಅಂತ ಹೇಳಿದ್ರಿ. ಇದು BBMP ಅಧಿಕಾರಿಗಳದ್ದು ತಪ್ಪಲ್ಲ ಸರ್? ಹೌದು, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಈಗ 8 ವಲಯ ಬೆಂಗಳೂರಿನಲ್ಲಿ 8 ವಲಯಗಳು ಬರ್ತವೆ. ಆ ವಲಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಮುಲಾಜಿದ ಕ್ರಮ ತಗೊಳ್ಳಿ. ಇಲ್ಲದೆ ಹೋದರೆ ನಾವು ಅವ್ರನ್ನ ವಲಯ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ. ನಾವು ಕರೆಯೋದು ಸರಿ ಅನ್ಸಲ್ಲ, ನೀವೇ ಕರೆದು ಮಾತಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಈಗ ಖಾಸಗಿ ಕಂಪನಿಗಳಲ್ಲಿ ಕೆಲಸಗಳು ಕೊಡಬೇಕು, ಅನ್ನೋದಿಷ್ಟು % ಕೆಲಸಗಳು ಕೊಡಬೇಕು ಅನ್ನೋದು ಹೋರಾಟಗಳು ನಡೆಸಿದೆ. ಆದರೆ ಇನ್ನೂ ಅದು ಬಗೆಹರಿಸ್ತಾರೆ. ನೋಡಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು 25-30 ವರ್ಷದ ಮೇಲೆ ಆಯಿತು. ಆ ವರದಿ ಯಾರ ಕಾಲದಲ್ಲಿ ಆಗಿದ್ದು ಅಂದರೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ. ಅವರೇ ಒಂದು ಸಮಿತಿ ಮಾಡಿದ್ರು, ಸರೋಜಿನಿ ಅಂತ ಹೇಳಿ. ಅವತ್ತು ಭಾರಿ ದೊಡ್ಡ ಸಾಹಿತಿಗಳು, ವಕೀಲರು ಅವರು ಸೇರ್ಕೊಂಡಂತೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು. ಏನು ಮಾಡಬೇಕು, A ಎಷ್ಟು ಕೊಡಬೇಕು, D ಎಷ್ಟು ಕೊಡಬೇಕು, C ಎಷ್ಟು ಕೊಡಬೇಕು ಅಂತ ಎಲ್ಲ ಮಾಡಿದ್ರು. ಅದನ್ನು ರಾಮಕೃಷ್ಣ ಹೆಗಡೆ ಅವರಿಗೆ ಕೊಟ್ಟರು ಆ ವರದಿಯನ್ನು. ಅವತ್ತು ಅವರೇ ಮಾಡಿದಂಥ ನಿಯೋಗ ವರದಿ ಕೊಟ್ಟರೆ ಅವರು ಸಹ ಅವತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. ಅಲ್ಲಿಂದ ಬಂದಂಥ ಎಲ್ಲ ಸರ್ಕಾರಗಳಿಗೂ ನಾವು ಮನವಿ ಮಾಡ್ಕೊಂಬಂದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತನ್ನಿ ಅಂತ. ಇವತ್ತವರೆಗೂ ತಂದಿಲ್ಲ. ಅದನ್ನು ಸಹ ಈಗ ನಾವು ಕರ್ನಾಟಕ ಪ್ರವಾಸ ಏನು ಮಾಡ್ತೀವಿ ಅದರಲ್ಲಿ ಅದು ಭಾರಿ ಮುಖ್ಯವಾಗಿ ತಗೋತೀವಿ. ಕನ್ನಡದ ಮಕ್ಕಳಿಗೆ ಶೇಕಡ ಇವತ್ತೇನು 85-90 ಭಾಗ ಈ ನಾಡಿನ ಮಕ್ಕಳಿಗೆ, ಈ ನೆಲದ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ಏನು ಇದೆ, ಅದನ್ನು ನೀವು ಜಾರಿಗೆ ತನ್ನಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಮುಂದಿನ ಲೋಕಸಭಾ ಚುನಾವಣೆ ಒಳಗಡೆ ಜಾರಿ ತರಲಿಲ್ಲ ಅಂದರೆ ಈ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತೀವಿ ನಾವು. ಅಲ್ಲ, ಹಾಕಿರೋರಿಗೆ ಏನು ಹೇಳೋಕ್ಕಲ್ಲ, ಈ ನೆಲದ ಋಣ ತೀರಿಸಿದ್ದಾರೆ ಅಂತೇಳಿ ಅಂದ್ಕೋತೀವಿ. ಆಗ್ತಲೇ ಇಲ್ಲದೇ ಇರುವಂಥ ದ್ರೋಹಿಗಳಿಗೆ ಎಚ್ಚರಿಕೆ ಮಾತು. ಕನ್ನಡ ನಾಮಫಲಕ ಹಾಕಿ, ಕನ್ನಡವನ್ನು ಮಾತಾಡಿ, ಕನ್ನಡಿಗರಿಗೆ ಕೆಲಸ ಕೊಡಿ. ಇಲ್ಲದೆ ಹೋದರೆ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳ್ತೀವಿ ಅಷ್ಟೇ.